ಮೈ ಕೊರೆಯುವ ಚಳಿಗೆ ಬೆಚ್ಚಿ ಬಿತ್ತು ರಾಜಧಾನಿ ಬೆಂಗಳೂರು. ಥಂಡಿ ವೆದರ್ಗೆ ಸಿಲಿಕಾನ್ ಸಿಟಿ ಮಂದಿ ಥಂಡ ಹೊಡೆದಿದ್ದಾರೆ. ಮೈ ಕೊರೆಯುವ ಚಳಿ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ. ಸಿಲಿಕಾನ್ ಸಿಟಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಥಂಡಿ ವೆದರ್ಗೆ ಥಂಡ ಹೊಡೆದಿದ್ದಾರೆ. ಚಳಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ, ಎಚ್ಚೆತ್ತುಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಎಚ್ಚರಿಕೆ ವಹಿಸೋದು ಅಗತ್ಯ, ಯಾಮಾರಿದ್ರೆ ಅನಾರೋಗ್ಯ ಗ್ಯಾರಂಟಿ. ಬೆಂಗಳೂರಿನಲ್ಲಿ ದಾಖಲಾಯಿತು ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತಷ್ಟು ಕುಸಿಯುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಇನ್ನೂ ಒಂದು ವಾರ ಹೀಗೆಯೇ ಚಳಿ ಮುಂದುವರಿಯುತ್ತಂತೆ. ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ತಲುಪುವ ಸಾಧ್ಯತೆ ಇದೆ. ಈಶಾನ್ಯ ಮಾರುತಗಳಿಂದ ಬೆಳಿಗ್ಗೆ ಮತ್ತು ರಾತ್ರಿ ದಟ್ಟ ಮಂಜು ಕವಿತಾ ಇದೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಚಳಿಯ ಆರ್ಭಟ ಜಾಸ್ತಿ ಇದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್ ತಲುಪುವ ಸಾಧ್ಯತೆ ಇದೆ. ಉಣ್ಣೆ ಬಟ್ಟೆ, ಬೆಚ್ಚಗಿನ ನೀರು ಬಳಸೋದು ಉತ್ತಮ ಅಂತ CS ಪಾಟೀಲ್ ಅವರು ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಪರೀತ ಚಳಿಗೆ ಬೆಂಗಳೂರಿಗರು ಅಕ್ಷರಶಃ ನಡುಗಿ ಹೋಗಿರುವಂಥದ್ದು. ಇವತ್ತು ಬೆಳಗ್ಗೆ ಒಂದು 5 ಗಂಟೆ ಸುಮಾರಿಗೆ ಕನಿಷ್ಠ ತಾಪಮಾನ ಅಂದರೆ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಹವಾಮಾನ ಇಲಾಖೆಯ ಪ್ರಕಾರ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಕುಸಿಯುವಂಥ ಒಂದು ಮುನ್ನೆಚ್ಚರಿಕೆ ಸಿಕ್ಕಿರುವಂಥದ್ದು. ಇದರಿಂದ ಗೊತ್ತಾಗ್ತಿರುವಂಥದ್ದು, ಮುಂದೆ ಇನ್ನು ಬೆಂಗಳೂರಿಗರು 1 ವಾರಗಳ ಕಾಲ ಇನ್ನಷ್ಟು ಚಳಿಯಿಂದ ಒಂದು ತತ್ತರಿಸುವಂತಹ ಒಂದು ಮುನ್ನೆಚ್ಚರಿಕೆ ಸಿಕ್ಕಿರುವಂಥದ್ದು. ಈ ಚಳಿಯಿಂದ ಏನೆಲ್ಲ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗಬಹುದು, ಇದಕ್ಕೆ ಏನೆಲ್ಲ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿ ಇದರಿಂದ ಬಚಾವಾಗುವುದು ಅಂತ ಹೇಳಿ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಹವಾಮಾನ ತಜ್ಞರಾದಂಥ CS ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಈ ವಿಪರೀತ ಚಳಿಯಿಂದಾಗಿ ಇದು ಜನರ ಮೇಲೆ ಏನು ಪರಿಣಾಮ ಬೀರ್ಬೋದು ಸರ್? ಇದರಿಂದ ಹೇಗೆ ಜನ ಬಚಾವಾಗ್ಬೋದು ಸರ್? ಇದು ವಿಪರೀತ ಚಳಿ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತೈತಿ. ಅದು ಬೆಳಗಿನ ಜಾವ 4 ಗಂಟೆಯಿಂದ 8 ಗಂಟೆವರೆಗೆ ಜಾಸ್ತಿ ಚಳಿ ಇರ್ತೈತಿ. ಇದರಿಂದ ಉಸಿರಾಟದ ಸಮಸ್ಯೆ ಮತ್ತು ಚರ್ಮದ ಸಮಸ್ಯೆಗಳು ಕೂಡ ಬರ್ಬೋದು. ಇದನ್ನು ಯಾವ ರೀತಿ ನಾವು ಮುಂಜಾಗ್ರತೆ ತೊಗೋಬೇಕಂದ್ರೆ, ಉಗುರು ಬೆಚ್ಚಗಿನ ನೀರು ಕುಡಿಬೇಕು ಮತ್ತು ಮನೆಯಲ್ಲಿ ಹೀಟರ್ ಯೂಸ್ ಮಾಡೋದರಿಂದ ನಾವು ಅವಾಯ್ಡ್ ಮಾಡ್ಬೋದು. ಮೂರನೇದಾಗಿ ನಾವು ಉಣ್ಣೆ ಬಟ್ಟೆಗಳನ್ನು ಧರಿಸುವುದರಿಂದ ನಾವು ಈ ಒಂದು ಕೋಲ್ಡ್ ಕಡಿಮೆ ಮಾಡ್ಕೋಬೋದು. ಒಂದು ಅಂದಾಜಿನ ಪ್ರಕಾರ ಇನ್ನೂ ಎಷ್ಟರ ಮಟ್ಟಿಗೆ ಇದು ಕುಸಿತ ಕಾಣ್ಬೋದು ಸರ್ ಈ ತಾಪಮಾನ? ಇದು ಡಿಸೆಂಬರ್ 13ರಿಂದ ಡಿಸೆಂಬರ್ 16ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇದೇ ರೀತಿ ಚಳಿ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 9ರಿಂದ 11 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರಬಹುದು ಡಿಸೆಂಬರ್ 13ರಿಂದ ಡಿಸೆಂಬರ್ 16ರವರೆಗೆ. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಶೀತ ಗಾಳಿಯೂ ಕೂಡ ಬೀಸಬಹುದು. ಪ್ರಮುಖವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಹಾಗೂ ಗದಗ ಈ ಜಿಲ್ಲೆಗಳಲ್ಲಿ ಡಿಸೆಂಬರ್ 13ರಿಂದ ಡಿಸೆಂಬರ್ 16ರವರೆಗೆ ಶೀತ ಗಾಳಿಯೂ ಕೂಡ ಬೀಸಬಹುದು. ಮತ್ತು ಇಲ್ಲಿ ಉಷ್ಣತೆ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 9ರಿಂದ 11 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಮತ್ತು ಬೀದರ್ನಲ್ಲಿ ಇನ್ನೂ 9ರಿಂದ ಕೆಳಗೂ ಹೋಗ್ಬೋದು. ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು. ಬೆಂಗಳೂರಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ 12ರಿಂದ 14 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಮುಂದೆ ಬಂಗಾಳ ಉಪಸಾಗರದಲ್ಲಿ ಒಂದು ಸರ್ಕ್ಯುಲೇಷನ್ ಡೆವಲಪ್ ಆಗ್ತಾಯಿದೆ. ಡಿಸೆಂಬರ್ 16 ನಂತರ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಉಷ್ಣತಾಮಾನ ಏರಿಕೆ ಆಗುವ ಸಾಧ್ಯತೆ ಇದೆ. ಅಲ್ಲಿಯವರೆಗೆ ಈ ಡಿಸೆಂಬರ್ 13ರಿಂದ ಡಿಸೆಂಬರ್ 16ರವರೆಗೆ ಈ ಚಳಿ ಮುಂದುವರಿಯುವ ಸಾಧ್ಯತೆಗಳದಾವೆ. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.